सर्वमंगलमांगल्ये शिवे सर्वार्थसाधिके शरण्ये त्र्यंबके देवी नारायणी नमोस्तुते। ಮತ್ತು ಸುಧಾರಿತ ರೋಗ ನಿರ್ಣಯದ ಮೂಲಕ ಉಡುಪಿಯ ಜನರಿಗೆ ಸಮಗ್ರತೆ ಹಾಗೂ ಕಾಳಜಿಯೊಂದಿಗೆ ಸೇವೆ ಸಲ್ಲಿಸುವ ಕೇಂದ್ರವಾಗಿ ಕಲ್ಪಿಸಲಾಗಿದೆ. ಈ ವೇದಿಕೆಯಲ್ಲಿ ಗಣ್ಯರ ಸಮೂಹವಿದ್ದು ಅವರ ಉಪಸ್ಥಿತಿ ಅಪಾರ ಮೌಲ್ಯವನ್ನು ನೀಡುತ್ತಿದೆ. ಪ್ರಸಾದ್ ನೇತ್ರಾಲಯ ಕಣ್ಣಿನ ಆಸ್ಪತ್ರೆಗಳ ಸಮೂಹದ ಸ್ಥಾಪಕ ಅಧ್ಯಕ್ಷ ನಾಡೋಜ ಡಾಕ್ಟರ್ ಕೃಷ್ಣ ಪ್ರಸಾದ್ ಕುಡ್ಲು ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ. ಅದರಂತೆ ಶ್ರೀಮತಿ ರೀನಾ ಟಿವಿ ಇವರು ಸಮಾಜದ ಅನೇಕ ಗಣ್ಯರನ್ನು ಕೂಡಿಕೊಂಡು ನಮ್ಮ ಉಡುಪಿಗೆ ಒಂದು ದೊಡ್ಡ ಪ್ರಯೋಗಾಲಯವನ್ನು ವೈದ್ಯಕೀಯ ಪ್ರಯೋಗಾಲಯವನ್ನು ನೀಡ್ತಾ ಇದ್ದಾರೆ. ಇದನ್ನು ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಉಡುಪಿ ಧಾರ್ಮಿಕತೆಯಲ್ಲಿ, ಆಧ್ಯಾತ್ಮಿಕತೆಯಲ್ಲಿ, ಶೈಕ್ಷಣಿಕ ನೆಲೆಯಲ್ಲಿ, ಬ್ಯಾಂಕಿಂಗ್ ನೆಲೆಯಲ್ಲಿ, ಕಲೆಯಲ್ಲಿ, ಅದು ಯಕ್ಷಗಾನ, ಸಂಗೀತ, ಭರತನಾಟ್ಯ ಇಂದ ಅನೇಕ ಪ್ರಕಾರಗಳಲ್ಲಿ ಉತ್ತುಂಗದ ಸ್ಥಿತಿಯಲ್ಲಿದೆ. ಅವುಗಳ ಜೊತೆಗೆ ಬದುಕಿಗೆ ಅಗತ್ಯವಾಗಿ ಬೇಕಾಗಿರುವಂತಹ, ಸಮಾಜಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರುವಂತಹದ್ದು ಆರೋಗ್ಯ ರಂಗ. ಅಲ್ಲಿ ಕೂಡ ಇವತ್ತು ದೊಡ್ಡ ಒಂದು ಮೈಲಿಗಲ್ಲನ್ನು ನಾವು ಈ ಮೂಲಕ ಸ್ಥಾಪಿಸ್ತಾ ಇದ್ದೇವೆ, ತಲುಪ್ತಾ ಇದ್ದೇವೆ ಅಂತ ತಿಳಿದು ತುಂಬಾ ಸಂತೋಷವಾಗಿದೆ. ಪ್ರಕೃತಿಗೆ ತೆರೆದುಕೊಂಡಂತಹ ಸಮಾಜ ನಾನಾ ರೋಗಗಳಿಗೆ ಗ್ರಸ್ತವಾಗ್ತಾ ಇದೆ. ಆ ರೋಗದ ಮೂಲವನ್ನು ತಿಳಿಯಲಿಕ್ಕೆ ನೆಲ್ಲೂರು, ಮುಂಬೈ, ಹೈದರಾಬಾದ್ ಮೊದಲಾದ ಕಡೆಗೆ ಧಾವಿಸಬೇಕಾಗಿತ್ತು. ಅಷ್ಟು ಹೊತ್ತಿಗೆ ರೋಗಿಗಳ ಸ್ಥಿತಿ ಚಿಂತಾಜನಕವಾಗ್ತಾ ಇತ್ತು. ಹಾಗಾಗದಂತೆ ನಮ್ಮ ಉಡುಪಿಯಲ್ಲೇ ಆ ರೋಗ ನಿದಾನವನ್ನು ಪರೀಕ್ಷಿಸುವ ಈ ಸಾಧನಗಳನ್ನು, ಪ್ರಯೋಗಾಲಯವನ್ನು ತಂದಿಟ್ಟದ್ದು ನಮ್ಮೆಲ್ಲರಿಗೂ ಕೂಡ ದೊಡ್ಡ ಸಂತೋಷ ತಂದಂತಹ ವಿಚಾರವಾಗಿದೆ. ಸಮಾಜಕ್ಕೆ ಇಂತಹ ಕೊಡುಗೆಯನ್ನು ನಮ್ಮ ಉಡುಪಿಗೆ ನೀಡಿರತಕ್ಕಂತಹ ಇರುವರನ್ನು ಕೂಡ ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಸಂಸ್ಥೆಯ ಬೆಳವಣಿಗೆಯಲ್ಲಿ ಕೃಷ್ಣ ಅನುಗ್ರಹ ಶ್ರೀರಕ್ಷೆ ನಿರಂತರ ಇರಲಿ ಪ್ರಾರ್ಥಿಸ್ತಾ ಇದ್ದೇವೆ. ಒಂದು ಲ್ಯಾಬೊರೇಟರಿಯ ಒಂದು ಮುಖ್ಯ ಉದ್ದೇಶಗಳನ್ನು ಅವರು ವಿವರವಾಗಿ ಹೇಳಿದರು. ಒಂದು ಕಾಲದಲ್ಲಿ ನಾನು ಉಡುಪಿ ದಿವಸ ಪ್ರಾಕ್ಟೀಸ್ ಒಂದು 27 ವರ್ಷ ಆಯಿತು. ಯಾವುದೇ ಒಂದು ದೊಡ್ಡ ದೊಡ್ಡ ಕಾಯಿಲೆ ರಕ್ತ ಪರೀಕ್ಷೆಗಳನ್ನು ನಾವು ಮಾಡಬೇಕಾದ್ರೆ ಒಂದು ಬಾರಿ ರಕ್ತ ತೆಗೆದು 4 ರಿಂದ 5 ದಿವಸ ಮುಂಬೈಗೆ ಹೋಗಿ ಟೆಸ್ಟ್ ಹೋಗಿ ಬರಬೇಕಾಗ್ತದೆ. ಎಲ್ಲಿಯಾದರೂ ಆ ರೋಗಿ ಒಂದು ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಬಿಟ್ರೆ ಆ 5 ದಿವಸದ ಆ ಕ್ರಿಟಿಕಲ್ ಕೇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಮುಂಬೈಗೆ ಹೋಗ್ಲಿಕ್ಕೆ 1 ದಿವಸ, ಮುಟ್ಲಿಕ್ಕೆ 1 ದಿವಸ, 2 ಟೆಸ್ಟಿಗೆ 1 ದಿವಸ, ಮತ್ತೆ ಬರ್ಲಿಕ್ಕೆ 1 ದಿವಸ, 5 ದಿವಸ ಬೇಕಾಗಿದೆ. ಹಾಗಾಗಿ ಎಲ್ಲ ಈಗ ನನಗೆ ಮೊನ್ನೆ ನನ್ನ ಹೃದಯ ಸಂಬಂಧಪಟ್ಟಂತ ಒಂದು ಸುಮ್ಮನೆ ಒಂದು ಪರೀಕ್ಷೆ ಮಾಡ್ಲಿಕ್ಕೆ ಹೋಗೋದಿಗೆ ನನ್ನ ಒಬ್ರು ಖ್ಯಾತ ವೈದ್ಯರು ಹೇಳಿದ್ರು, ಯಾಕೆ ನೀವು ಹೃದಯ ಪರೀಕ್ಷೆ ಸುಮ್ಮನೆ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ತಾ ಇದ್ದೀರಿ, ನಾನು ನಿಮಗೆ ವಾಟ್ಸಪ್ ಮಾಡ್ತೇನೆ 10 ವಿಶೇಷ ರೀತಿಯ ಹಾರ್ಮೋನಲ್ ಮತ್ತೆ ಬೇರೆ ಬೇರೆ ಟೆಸ್ಟ್, ಈ ಟೆಸ್ಟ್ ಮಾಡಿದ್ರೆ ಸಾಕು, ದೇಹದಲ್ಲಿರುವಂತಹ ಎಲ್ಲ ಬದಲಾವಣೆಗಳು ಬ್ಲಡ್ ಟೆಸ್ಟ್ ಅಲ್ಲಿ ಬೇಕಾಗ್ತದೆ. ನನಗೆ ಗೊತ್ತಿರಲಿಲ್ಲ ವೈದ್ಯನಾಗಿ. ನಾನಂದ್ರೆ CT ಅಂಜಿಯೋ ಮಾಡಿಸ್ಬೇಕು, ಹಾರ್ಟ್ ಟೆಸ್ಟ್ ಮಾಡಿಸ್ಬೇಕು ಅಂತ ತಿಳ್ಕೊಂಡಿತ್ತು. ಆಗ ಅವರು ಬ್ಲಡ್ ಟೆಸ್ಟ್ ಅನ್ನು ಕಳಿಸಿದಾಗ ಆ 10 ಬ್ಲಡ್ ಟೆಸ್ಟ್ ಹೆಸರೇನಾಗ್ತದೆ ಹೇಳಿದ್ರು. ಅವಾಗ ನನಗೆ ಗೊತ್ತಾಯಿತು, ಒಂದು ಒಳ್ಳೆಯ ಒಂದು ಕ್ವಾಲಿಟಿ ರೀತಿಯಂತ ಒಂದು ಪ್ರಯೋಗಾಲಯ ಅಥವಾ ಲ್ಯಾಬೊರೇಟರಿ ಒಂದು ಕಡೆಯಲ್ಲಿದ್ದರೆ ಅದೆಷ್ಟು ಜೀವವನ್ನು ಕೇವಲ ಒಂದು ರಕ್ತ ಪರೀಕ್ಷೆಯಿಂದ ನಾವು ಉಳಿಸ್ಬೋದು.